ಮಿತ್ರರೇ ನಮಸ್ಕಾರ. ಮಿತ್ರರೇ, ಅನೇಕರು ಕಮೆಂಟ್ ಹಾಕಿ ಕೇಳ್ತಾ ಇದ್ರು, ಉತ್ತರ ಪ್ರದೇಶದ ಅಪ್ಡೇಟ್ ಕೊಡಿ, ಯೋಗಿಯ ಬುಲ್ಡೋಸರ್ಗಳು ಬಹಳ ಮಟ್ಟಿಗೆ ಗರ್ಜಿಸ್ತಾ ಇದ್ದಾವಲ್ಲ ಅಂತ. ಹೌದು, ಕಳೆದ ಒಂದು ವಾರದಲ್ಲಿ ಯೋಗಿಯ ಕ್ರಮ ಇದೆಯಲ್ಲ, ಇದನ್ನ ಯಾರೂ ಕೂಡ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಹಿಂದಿಗಿಂತಲೂ ಹೆಚ್ಚಾಗಿ ಯೋಗಿ ಅಗ್ರೆಸಿವ್ ಆದ್ರ ಈ ಪ್ರಶ್ನೆ ಹುಟ್ಟು ಹಾಕಿದೆ. ಯಾಕೆ ಕೇಳಿದ್ರೆ, ಒಂದೇ ವಾರದಲ್ಲಿ ಬರೇಲಿಯ ಚಿತ್ರಣವೇ ಬದಲಾಗ್ಬಿಟ್ಟಿದೆ. ಬಹುತೇಕ ಮೌಲಾನಗಳು ಈಗ ಶಾಂತಿಯ ಮಂತ್ರವನ್ನ ಪಠಿಸ್ತಾ ಇದ್ದಾರೆ. ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದಂಗೆ ಹೇಳುವಂತವ್ರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಬರೇಲಿಯಲ್ಲಿ ಯೋಗಿ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಳೆದ 4-5 ದಿನದಿಂದ ನಿರಂತರವಾಗಿ ಬುಲ್ಡೋಸರ್ಗಳು ಸದ್ದು ಮಾಡ್ತಾ ಇದ್ದಾವೆ. ಮಸೀದಿಯನ್ನು ಬಿಡ್ತಾ ಇಲ್ಲ, ಮದುವೆ ಹಾಲನ್ನು ಬಿಡ್ತಾ ಇಲ್ಲ, ಯಾವುದನ್ನೂ ಕೂಡ ಬಿಡ್ತಾ ಇಲ್ಲ. ಎಲ್ಲೆಲ್ಲಿ ಅಕ್ರಮ ಇದೆಯೋ ಅದೆಲ್ಲದನ್ನ ನೆಲಸಮ ಮಾಡುವಂತಹ ಕೆಲಸಕ್ಕೆ ಯೋಗಿಯ ಸರ್ಕಾರ ಕೈ ಇಟ್ಟಿದೆ. ಮಿತ್ರರೇ, ಈ ಲವ್ ದಂಗೆಯ ವಿರುದ್ಧವಾಗಿ ಯೋಗಿ ಯಾವ ರೀತಿಯಾಗಿ ಸಮರ ಸಾರಿದ್ದಾರೆ, ಒಂದು ವಾರದಲ್ಲಿ ಏನೇನಾಯ್ತು, ಈಗ ಪರಿಸ್ಥಿತಿ ಹೇಗಿದೆ, ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಇದು ನಮ್ಮಲ್ಲಿ ಬಹಳ ಕಾಲದಿಂದಲೂ ಇದ್ದಂತಹ ನಿಯಮ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ರಾಜಕಾರಣಿಗಳು ಓಲೈಕೆಗಿಳಿದ ಕಾರಣದಿಂದಾಗಿ ದೊಣ್ಣೆ ಎತ್ತೋದಕ್ಕೆ ದಡ್ಡ ಯಾರು ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ಆತನ ಜಾತಿ ಯಾವುದು, ಧರ್ಮ ಯಾವುದು, ಆತನ ಪಂಗಡ ಯಾವುದು, ಇದನ್ನೆಲ್ಲ ನೋಡ್ಬಿಟ್ಟು ಆತನ ತಪ್ಪಿಗೆ ಶಿಕ್ಷೆ ಸಿಗುತ್ತೆ. ಆದರೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಹೀಗೆಲ್ಲ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಯೋಗಿಯ ಶಾಸನ ಇರೋದು. ಹೀಗಾಗಿ ಯೋಗಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದೇ ರೀತಿಯ ನಿಯಮವನ್ನ ಕಳೆದ 7-8 ವರ್ಷಗಳಿಂದ ಯೋಗಿ ಆದಿತ್ಯನಾಥ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಬರೇಲಿಯ ಘಟನೆ ಆದ ಬಳಿಕ ಯೋಗಿ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿದಾರ. ಈ ಬಾರಿ ಈ ಪ್ರಕರಣವನ್ನ ಯೋಗಿ ಇಷ್ಟ್ಯಾಕೆ ಸೀರಿಯಸ್ ಆಗಿ ಪರಿಗಣಿಸಿದ್ರು ಅನ್ನುವಂತಹ ಪ್ರಶ್ನೆ ಇಡೀ ಉತ್ತರ ಪ್ರದೇಶದಲ್ಲಿ ಕಾಡ್ತಾ ಇದೆ. ಕಳೆದ ಶುಕ್ರವಾರ ಬರೇಲಿಯಲ್ಲಿ ಏನೇನಾಯ್ತು ಅಂತ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಪ್ರತಿ ಶುಕ್ರವಾರದಂತೆ ಅಲ್ಲಿ ನಮಾಜ್ಗೆ ಜನ ಸೇರಿದ್ರು. ಅವರೆಲ್ಲರೂ ಕೂಡ ಐ ಲವ್ ಮೊಹಮ್ಮದ್ ಅಭಿಯಾನವನ್ನ ಬೆಂಬಲಿಸಿ ಅಲ್ಲಿ ದಂಗೆಗೆ ನಿರ್ಧಾರ ಮಾಡ್ತಾರೆ. ಅಂದ್ರೆ ಪ್ರತಿಭಟನೆ ಅವರ ಉದ್ದೇಶ ಆಗಿತ್ತು. ನಂತರದಲ್ಲಿ ಪೊಲೀಸರು ತಡೆಯೋದಕ್ಕೆ ಬಂದ್ರು, ಅದು ದಂಗೆ ಆಯ್ತು. ಆದ್ರೆ ಈ ಪ್ರಕರಣವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಯೋಗಿಯ ಸರ್ಕಾರ ವಿಡಿಯೋ ಹಿಡ್ಕೊಂಡು ಪ್ರತಿಯೊಬ್ಬನನ್ನು ಕೂಡ ಬಂಧಿಸೋದಕ್ಕೆ ಶುರು ಮಾಡುತ್ತೆ. ಯಾರ್ಯಾರು ಕಲ್ಲೆಸೆದಿದ್ದಾರೆ, ಯಾರ್ಯಾರು ದಂಗೆ ಮಾಡಿದ್ದಾರೆ, ಹೀಗೆ ಗುರುತಿಸಿ ಪ್ರತಿಯೊಬ್ಬರನ್ನು ಕೂಡ ಬಂಧಿಸುವಂತಹ ಕೆಲಸ ಆಗುತ್ತೆ. ವಿಚಾರಣೆ ನಡೆಯುತ್ತೆ. ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಇದು ಮಾಮೂಲಿ ದಂಗೆ ಆಗಿರ್ಲಿಲ್ಲ, ಏನೋ ಸಡನ್ ಆಗಬಿಡ್ತು, ಉದ್ರೇಕಗೊಂಡ್ರು ಅಂತಲ್ಲ. ಇದರ ಹಿಂದೆ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಇದೆ. ಇದಕ್ಕೆ ಮೂಲ ಕಾರಣವಾಗಿದ್ದು ಮೌಲಾನಾ ತೌಕೀರ್ ರಾಜಾ. ಈತ ಪ್ಲಾನ್ ಮಾಡಿಕೊಂಡಿದ್ದ. ಕಳೆದ ಹಲವಾರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪ್ರಚಾರಗಳನ್ನು ಮಾಡಲಾಗ್ತಾ ಇತ್ತು. ಹೊರ ರಾಜ್ಯಗಳಿಂದಲೂ ಕೂಡ ಜನರನ್ನ ಕರೆಸಿಕೊಳ್ಳಲಾಗಿತ್ತು. ಇದೆಲ್ಲವೂ ಕೂಡ ತನಿಖೆಯ ವೇಳೆ ಬೆಳಕಿಗೆ ಬರುತ್ತೆ. ಅನೇಕರನ್ನ ಅರೆಸ್ಟ್ ಮಾಡಲಾಗುತ್ತೆ. ಈವರೆಗೆ ಮಿತ್ರರೇ, ಈ ಪ್ರಕರಣದಲ್ಲಿ 83 ಮಂದಿಯನ್ನ ಬಂಧಿಸಲಾಗಿದೆ. ಮೌಲಾನಾ ತೌಕೀರ್ ರಾಜಾನನ್ನು ಕೂಡ ಬಂಧಿಸಲಾಗಿದೆ. FIR ನಲ್ಲಿ 3000ಕ್ಕೂ ಹೆಚ್ಚು ಮಂದಿಯ ಹೆಸರನ್ನು ದಾಖಲಿಸಲಾಗಿದೆ. ಬಹುಶಃ ಬೇರೆ ಯಾವುದಾದ್ರೂ ಸರ್ಕಾರಗಳಾಗಿದ್ರೆ ಏನಾಗ್ತಾ ಇತ್ತು, ಈ ಪ್ರಕರಣವನ್ನ ಪೊಲೀಸರಿಗೆ ಒಪ್ಪಿಸ್ಬಿಟ್ಟು ಸುಮ್ಮನೆ ಕೂರ್ತಾ ಇತ್ತು. ಅಂದ್ರೆ ನ್ಯಾಯಾಂಗಕ್ಕೆ ಹೋಗ್ಲಿ, ನ್ಯಾಯಾಲಯದಲ್ಲಿ ತೀರ್ಪು ಬರಲಿ, ಅಲ್ಲಿಯವರೆಗೆ ಕಾಯೋಣ ಅಂತ. ಆದರೆ ಯೋಗಿ ಹಾಗಲ್ಲ ನೋಡಿ, ಅವರು ಬುಲ್ಡೋಸರ್ ಅನ್ನ ಇಳಿಸ್ಬಿಟ್ರು. ಮಿತ್ರರೇ, ಒಂದು ವಾರದಲ್ಲಿ ಯಾವ ಪರಿಯಾಗಿ ಬುಲ್ಡೋಸರ್ ಆಕ್ಷನ್ ಆಗಿದೆ ಅಂತಂದ್ರೆ, ಇಡೀ ಬರೇಲಿಯ ಚಿತ್ರಣವೇ ಬದಲಾಗಿ ಹೋಗ್ಬಿಟ್ಟಿದೆ. ಬರೇಲಿಯಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಾದ್ರೂ ನಮ್ಮೂರಿನಲ್ಲಿ ದಂಗೆ ಆಯ್ತಪ್ಪ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬರೇಲಿಯ ನಗರ ನಿಗಮಕ್ಕೆ ಯೋಗಿ ಆದೇಶ ಹೇಗಿದೆ ಅಂತಂದ್ರೆ, 1 ಇಂಚು ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಅಂತಂದ್ರೆ ಅದನ್ನು ಬಿಡುವ ಹಾಗಿಲ್ಲ, ಎಲ್ಲವುದನ್ನು ಕೂಡ ತೆರವುಗೊಳಿಸಬೇಕು ಅಂತ ಆದೇಶ ಆಗಿದೆ. ಹೀಗಾಗಿ ಕಳೆದ 4-5 ದಿನದಿಂದ ಬರೇಲಿಯಲ್ಲೇ JCBಗಳು ಬೀಡು ಬಿಟ್ಟಿದ್ದಾವೆ. ಆರಂಭದಲ್ಲಿ ತೌಕೀರ್ ರಾಜಾನ ಆಸ್ತಿಗಳನ್ನು ಗುರಿ ಮಾಡಲಾಯಿತು. 2ನೇ ಹಂತದಲ್ಲಿ ಆತನ ಸಂಬಂಧಿಕರ ಆಸ್ತಿಯನ್ನು ಗುರಿ ಮಾಡಲಾಯಿತು. ಈಗ ಇಡೀ ಬರೇಲಿಗೆ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ವಿಸ್ತರಿಸಲಾಗಿದೆ. ಈ ಬರೇಲಿಯಲ್ಲಿ ಅನೇಕ ಬಜಾರ್ಗಳಿದಾವೆ. ಸೈಲಾನಿ ಬಜಾರ್, ಜಾಕಿರಾ ಬಜಾರ್, ಹೀಗೆ ಅನೇಕ ಬಜಾರ್ಗಳಿದಾವೆ. ಅವುಗಳನ್ನು ಕೂಡ ಈಗ ಟಾರ್ಗೆಟ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಅಕ್ರಮ ಆಗಿದೆ ಇದೆಲ್ಲವುದನ್ನು ಗುರುತಿಸಿ ಇಮಿಡಿಯೇಟ್ ಆಗಿ ಬುಲ್ಡೋಸರ್ ಮೂಲಕ ಒಡೆದು ಹಾಕುವಂತಹ ಕೆಲಸ ಆಗ್ತಾ ಇದೆ. ಆರಂಭದಲ್ಲಿ ಬುಲ್ಡೋಸರ್ ಬಂದಂತಹ ಸಂದರ್ಭದಲ್ಲಿ ಜನ ಪ್ರತಿಭಟಿಸೋದಕ್ಕೆ ಮುಂದಾದ್ರು. ಇದು ಮುಸ್ಲಿಮರ ಮೇಲಿನ ದಾಳಿ ಅಂತೆಲ್ಲ ಬಿಂಬಿಸೋದಕ್ಕೆ ಯತ್ನ ಮಾಡಿದ್ರು. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಮೂಕ ಪ್ರೇಕ್ಷಕರಾಗಿ ನಿಂತ್ಕೊಂಡು ನೋಡುವಂತಹದ್ದಷ್ಟೇ ಅವರ ಕೆಲಸ ಆಗಿದೆ. ಮತ್ತೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಬುಲ್ಡೋಸರ್ ಆಕ್ಷನ್ ಅನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯಾಗಿ JCBಗಳು ಗರ್ಜನೆ ಮಾಡ್ತಾ ಇದ್ದಾವೆ. ಒಂದು ವಾರದಲ್ಲಿ ಯೋಗಿ ಎಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿದ್ದಾರೆ ಅಂತಂದ್ರೆ, ಕಳೆದ ಶುಕ್ರವಾರ ನಮಾಜ್ ವೇಳೆ ಯಾವ ರೀತಿಯಾದಂತಹ ಘರ್ಷಣೆಗಳಾಗಿತ್ತು ಅಂತ ನಿಮಗೆಲ್ಲ ಗೊತ್ತಲ್ಲ. ಈ ಬಾರಿಯೂ ಕೂಡ ಶುಕ್ರವಾರದ ನಮಾಜ್ ಆಯ್ತು. ಒಂದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಎಲ್ಲರೂ ತಮ್ಮ ತಮ್ಮ ಪಾಡಿಗೆ ಮಸೀದಿಗೆ ಬಂದ್ರು, ನಮಾಜ್ ಮಾಡಿದ್ರು, ಮನೆಗೆ ವಾಪಸ್ ಹೋದ್ರು. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಉತ್ತರ ಪ್ರದೇಶದಲ್ಲಿ ಬಹುತೇಕ ಮುಲ್ಲಾ ಮೌಲಾನಗಳು ಈಗ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಯಾರೇ ಹೇಳಿದ್ರು ಕೂಡ ನೀವು ದಂಗೆ ಹೇಳ್ಬೇಡಿ, ನಮಾಜ್ ಮಾಡಿ ಸುಮ್ಮನೆ ಮನೆಗೆ ಹೋಗ್ಬಿಡಿ, ಶಾಂತಿಯನ್ನ ಕಾಪಾಡಿ, ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬೇಡಿ. ಈ ರೀತಿಯಾಗಿ ಮೌಲಾನಗಳು ಕರೆ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಶಹಾಬುದ್ದೀನ್ ರಜ್ವಿ, AIMJ ಅಧ್ಯಕ್ಷ,
ಈತ ಜನರಿಗೆ ಏನ್ ಮನವಿ ಮಾಡಿದಾನೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಜನ ಬೀದಿಗಿಳಿದು ಪ್ರತಿಭಟಿಸೋದಕ್ಕೆಲ್ಲ ಹೋಗಬೇಡಿ, ಮೊಹಮ್ಮದರ ಮೇಲಿನ ನಿಮ್ಮ ಪ್ರೇಮ ನಿಮ್ಮ ಹೃದಯದಲ್ಲಿರಲಿ, ಅದನ್ನ ಬೀದಿಗೆ ತರಬೇಡಿ ಅಂತ ಕರೆ ಕೊಟ್ಟಿದ್ದಾರೆ. ಕೇವಲ ಶಹಾಬುದ್ದೀನ್ ರಜ್ವಿ ಮಾತ್ರ ಅಲ್ಲ, ಅನೇಕ ಮುಲ್ಲಾ ಮೌಲಾನಾಗಳು ಇದೇ ರೀತಿಯಾಗಿ ಕರೆ ಕೊಡ್ತಾ ಇದ್ದಾರೆ. ಕೇವಲ ಒಂದು ವಾರದ ಹಿಂದೆ ಇವರೆಲ್ಲರೂ ಕೂಡ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಜನರನ್ನ ದಂಗೆ ಎಬ್ಬಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಈಗ ಅವರದೇ ಬಾಯಲ್ಲಿ ಶಾಂತಿಯ ಮಾತುಗಳು ಬರೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಯುಪಿಯಲ್ಲಿ ಬುಲ್ಡೋಸರ್ ಹವಾ. ಮಿತ್ರರೇ, ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಇದೆಯಲ್ಲ, ಒಂದು ಸರ್ಕಾರ ಮನಸ್ಸು ಮಾಡಿದ್ದೇ ಆದರೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಬಹುದು, ಯಾವ ರೀತಿಯಾಗಿ ಸುಶಾಸನವನ್ನು ಜಾರಿಯಲ್ಲಿಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಕಾಣ್ತಾ ಇದೆ. ಹೌದು, JCBಯನ್ನು ಬಳಸುವ ಹಾಗಿಲ್ಲ ಅಂತ ಕೋರ್ಟ್ನ ಆದೇಶ ಇದೆ. ಆದರೆ ಅದೇ ಕೋರ್ಟ್ ಏನು ಹೇಳಿದೆ? ಅಕ್ರಮಗಳಿದ್ರೆ ತೆರವುಗೊಳಿಸಿ, ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಯೋಗಿ ಎಲ್ಲೆಲ್ಲಿ ಬೇಕೋ ಅದನ್ನ ಯಶಸ್ವಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಜನರಿಗೊಂದು ಭಯ ಬರುತ್ತೆ. ನಾಳೆ ಕಲ್ಲೆತ್ತಿ ಹೊಡೆಯುವ ಮುಂಚೆ ನನ್ನ ಮನೆ ಎಲ್ಲಿ ಬುಲ್ಡೋಸರ್ಗೆ ಆಹುತಿ ಆಗುತ್ತೋ, ನನ್ನ ಕುಟುಂಬ ಎಲ್ಲಿ ಬೀದಿಗೆ ಬರುತ್ತೋ, ಈ ಭಾವನೆ ಜನರಿಗೆ ಬರುತ್ತೆ. ಹೀಗಾಗಿ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಕೆಲಸಕ್ಕೆ ಹೋಗೋದಿಲ್ಲ. ಇನ್ನು ಕೇವಲ ಬರೇಲಿಗೆ ಮಾತ್ರ ಅಲ್ಲ, ಸಂಬಲ್ಗೂ ಕೂಡ ಬುಲ್ಡೋಸರ್ ಆಕ್ಷನ್ ವಿಸ್ತರಣೆ ಆಗಿತ್ತು. ಸಂಬಲ್ ನಿಮಗೆಲ್ಲ ಗೊತ್ತು, ಕಳೆದ ಬಾರಿ ಯಾವ ರೀತಿಯಾಗಿ ದಂಗೆ ಆಗಿತ್ತು ಅಂತ. ಅಲ್ಲಿ ಆರಂಭದಲ್ಲೇ ಅಂದರೆ ಕಳೆದ ಬಾರಿ ದಂಗೆ ಆದಂತಹ ಸಂದರ್ಭದಲ್ಲೇ ಬುಲ್ಡೋಸರ್ ಆಕ್ಷನ್ ಆಗಿತ್ತು. ಅನಂತರದಲ್ಲಿ ಸ್ಥಳೀಯ ನಗರ ನಿಗಮ ಮತ್ತಷ್ಟು ಸರ್ವೆ ಕಾರ್ಯಗಳನ್ನು ಮಾಡಿತ್ತು. ಅದನ್ನು ಈಗ ತೆರವು ಮಾಡುವಂತಹ ಕೆಲಸಕ್ಕೆ ಯೋಗಿ ಸರ್ಕಾರ ಕೈ ಹಾಕಿದೆ. ಒಂದು ದೊಡ್ಡದಾದಂತಹ ಮ್ಯಾರೇಜ್ ಹಾಲು ಜೊತೆಗೆ ಒಂದು ಮಸೀದಿಯನ್ನು ಕೂಡ ತೆರವು ಮಾಡಲಾಗಿದೆ. ಮ್ಯಾರೇಜ್ ಹಾಲನ್ನು JCBಗಳೇ ಬಂದು ಒಡೆದು ಹಾಕುದು, ಆದರೆ ಮಸೀದಿಗೆ 4 ದಿನದ ಕಾಲಾವಕಾಶ ಕೊಡಲಾಗಿತ್ತು. ಈ 4 ದಿನದ ಒಳಗಾಗಿ ನೀವೇ ಆ ಮಸೀದಿಯ ಕಟ್ಟಡವನ್ನು ತೆರವು ಮಾಡಿದ್ರೆ ಓಕೆ, ಇಲ್ಲದೆ ಹೋದ್ರೆ ನಮ್ಮ JCBಗಳ ಮೂಲಕ ತೆರವು ಮಾಡಲಾಗುತ್ತೆ ಅಂತ ಅವರಿಗೆ ಕನ್ವೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರೇ ಸೇರ್ಕೊಂಡು ಆ ಮಸೀದಿಯಲ್ಲಿ ಎಷ್ಟು ಜಾಗ ಅಕ್ರಮ ಆಗಿತ್ತೋ ಅಷ್ಟೂ ಜಾಗವನ್ನು ತೆರವುಗೊಳಿಸಿದ್ದಾರೆ. ಒಬ್ಬನೇ ಒಬ್ಬ ಕೂಡ ಅಲ್ಲಿ ಕಿರಿಕು ಮಾಡಿಲ್ಲ. ಅದೇ ಮಿತ್ರರೇ, ಕರ್ನಾಟಕದಂತಹ ರಾಜ್ಯದಲ್ಲಿ ಇಂತಹ ಪ್ರಕರಣಗಳನ್ನು ಹೇಗೆ ಹ್ಯಾಂಡಲ್ ಮಾಡಲಾಗ್ತಾ ಇತ್ತು ಅಂತ ನೀವೇ ಯೋಚನೆ ಮಾಡಿ. ಕರ್ನಾಟಕದಲ್ಲೂ ಕೂಡ DJ ಹಳ್ಳಿ KJ ಹಳ್ಳಿ ಗಲಭೆ ಆಯಿತು. ಒಬ್ಬ ಶಾಸಕನ ಮನೆಗೆ ಬೆಂಕಿ ಹಚ್ಚಿದ್ರು. ಅದರಲ್ಲಿ ಬಲಿಪಶು ಆಗಿದ್ದು ಶಾಸಕನೇ ಹೊರತು ತಪ್ಪಿತಸ್ಥರಿಗೆ ಯಾವುದೇ ರೀತಿಯಲ್ಲೂ ಶಿಕ್ಷೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಆ ಶಾಸಕನಿಗೆ ನೆಕ್ಸ್ಟ್ ಟೈಮ್ ಟಿಕೆಟೇ ಕೊಟ್ಟಿಲ್ಲ. ಮಾತೆತ್ತಿದ್ರೆ ನಾವು ಹಿಂದುಳಿದ ವರ್ಗದ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ ಅಂತ ಹೇಳುವಂತಹ ಕಾಂಗ್ರೆಸ್ ಒಬ್ಬ ದಲಿತ ಶಾಸಕನ ಮನೆಗೆ ಬೆಂಕಿ ಹಚ್ಚಿದವರಿಗೆ ಶಿಕ್ಷೆ ಕೊಡಿಸಿಲ್ಲ, ಆ ದಲಿತ ಶಾಸಕನಿಗೆ ನ್ಯಾಯ ಕೊಡಿಸಿಲ್ಲ. ಅದೇ ಉತ್ತರ ಪ್ರದೇಶದಲ್ಲಿ ಹೇಗಾಗುತ್ತೆ ಗೊತ್ತಾ? ಈ ರೀತಿಯ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಅಲ್ಲಿ ವಿಪಕ್ಷವಾಗಿರುವಂತಹ ಸಮಾಜವಾದಿ ಪಕ್ಷ ಇದರ ಲಾಭವನ್ನು ಪಡೆಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಯತ್ನ ಮಾಡುತ್ತೆ. ಇವತ್ತು ಕೂಡ ಹಾಗೆ ಆಯಿತು. ಸಮಾಜವಾದಿ ಪಕ್ಷ 14 ಜನರ ಒಂದು ತಂಡವನ್ನ ಬರೇಲಿಗೆ ಕಳುಹಿಸೋದಕ್ಕೆ ನಿರ್ಧಾರ ಮಾಡಿತ್ತು. ಆದರೆ ಯೋಗಿ ಸರ್ಕಾರ ಏನ್ ಮಾಡ್ತು ಗೊತ್ತಾ? ಆ 14 ಮಂದಿಗೂ ಕೂಡ ನೋಟಿಸ್ ಕೊಟ್ಟು ಹೌಸ್ ಅರೆಸ್ಟ್ ಮಾಡಿಡ್ತು. ಇಷ್ಟಾದರೂ ಸಹ ಬರೇಲಿಯ ಸಂಸದ ನೀರಜ್ ಮೌರ್ಯ ಸ್ಥಳಕ್ಕೆ ಭೇಟಿ ಕೊಡುವಂತಹ ದುಸ್ಸಾಹಸ ಮಾಡಿದ್ರು. ಆಗ ಪೊಲೀಸರು ಅವರನ್ನ ಬಲವಂತವಾಗಿ ಠಾಣೆಗೆ ಕರೆದೊಯ್ದರು. ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ಐ ಲವ್ ಮೊಹಮ್ಮದ್ ವಿವಾದ ಆರಂಭಗೊಂಡಿದ್ದು, ಬರೇಲಿಯಲ್ಲಿ ಅದು ತೀವ್ರಗೊಂಡಿದ್ದು. ಈಗ ಯೋಗಿ ಸರ್ಕಾರ ಈ ಷಡ್ಯಂತ್ರವನ್ನ ಅಲ್ಲೇ ಮುಕ್ತಾಯ ಮಾಡೋದಕ್ಕೆ ಬಹಳ ಅಗ್ರೆಸಿವ್ ಆಗಿ ಹೊರಟಂತೆ ಕಂಡು ಬರ್ತಾ ಇದೆ. ಇನ್ನು ಈ ಐ ಲವ್ ಮೊಹಮ್ಮದ್ ವಿವಾದದಲ್ಲಿ ಬಹಳ ಅಗ್ರೆಸಿವ್ ಸ್ಟೇಟ್ಮೆಂಟ್ಗಳನ್ನು ಆಗಿಂದಾಗೆ ಕೊಡ್ತಾ ಇರುವಂತಹದ್ದು ಅಸಾದುದ್ದೀನ್ ಓವೈಸಿ. ಆರಂಭದಲ್ಲಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಕಿಡಿ ಹಚ್ಚಿದ್ದೇ ಅಸಾದುದ್ದೀನ್ ಓವೈಸಿ. ಆದರೆ ಇದೇ ಓವೈಸಿ ಈಗ ಪುಣೆಯಲ್ಲಿ ಐ ಲವ್ ಮೊಹಮ್ಮದ್ ಫೋಟೋವನ್ನು ಸ್ವೀಕರಿಸಿಲ್ಲ. ಆ ಫೋಟೋ ಫ್ರೇಮನ್ನು ಯಾರೋ ಕೊಡೋದಕ್ಕೆ ಬಂದರು. ಆ ಸಂದರ್ಭದಲ್ಲಿ ಓವೈಸಿ ಸ್ವಲ್ಪ ಮುಜುಗರಕ್ಕೀಡಾಗಿ ಇದನ್ನು ಬದಿಗೆ ತೆಗೆದುಕೊಂಡು ಹೋಗಿ ಅಂತ ಸೂಚನೆಯನ್ನು ಕೊಟ್ಟರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಓವೈಸಿನೇ ಐ ಲವ್ ಮೊಹಮ್ಮದ್ ಫೋಟೋ ಫ್ರೇಮನ್ನು ಸ್ವೀಕರಿಸಿಲ್ಲ ಅಂತ. ಆನಂತರದಲ್ಲಿ ಸ್ಪಷ್ಟನೆ ಕೊಡುವಂತಹ ಕೆಲಸ ಕೂಡ ಆಗಿದೆ. ಅಲ್ಲಿ ಗುಂಬದ್ ಈ ಕಿಜ್ರಾ ಫೋಟೋ ಇತ್ತು, ಅದರ ಪಕ್ಕದಲ್ಲೇ ಅಸಾದುದ್ದೀನ್ ಓವೈಸಿ ಫೋಟೋವನ್ನು ಕೂಡ ಹಾಕಲಾಗಿತ್ತು. ಈ ಗುಂಬದ್ ಈ ಕಿಜ್ರಾ ಅನ್ನುವಂಥದ್ದು ಬಹಳ ಪವಿತ್ರವಾದಂತಹ ಸ್ಥಳ, ಅದರ ಪಕ್ಕದಲ್ಲಿ ನನ್ನ ಫೋಟೋ ಹಾಕಿದ್ಯಾಕೆ, ಅದು ಸರಿಸಮ ಆಗೋದಿಲ್ಲ ಅಂತ ಹೇಳಿ ಓವೈಸಿ ಅದಕ್ಕೆ ತಕರಾರನ್ನು ತೆಗೆದು ತನ್ನ ಫೋಟೋವನ್ನು ಕೈಯಲ್ಲಿ ಮುಚ್ಚುವಂತೆಯೂ ಕೂಡ ಸೂಚನೆಯನ್ನು ಕೊಟ್ಟರು. ಅದನ್ನು ಬಿಟ್ಟು ಐ ಲವ್ ಮೊಹಮ್ಮದ್ ಫೋಟೋವನ್ನು ನಿರಾಕರಿಸಿದ್ದಲ್ಲ ಅಂತ ಹೇಳಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಿಮಗೆ ಹೇಳಬೇಕು. ಒಂದು ಕಡೆ ಬುಲ್ಡೋಸರ್ ಆಕ್ಷನ್ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ, ಅದರ ಪಾಡಿ ನಡ್ಕೊಂಡು ಹೋಗ್ತಾ ಇದೆ. ಈ ಪೊಲೀಸರು ಅರೆಸ್ಟ್ ಮಾಡ್ತಾರಲ್ಲ, ಅವರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಈ ತೌಕೀರ್ ರಾಜಾನ ಬಂಧನ ಆಗುತ್ತಲ್ಲ, ಅದಾದ ಬಳಿಕ ಅನೇಕರಿಗೆ ಪೊಲೀಸರು ಬಲೆ ಬೀಸ್ತಾರೆ. ಒಟ್ಟು 83 ಜನರನ್ನ ಬಂಧನ ಮಾಡಲಾಗಿದೆ. ಅದರಲ್ಲಿ ಈ ಮೌಲಾನಾ ತೌಕೀರ್ ರಾಜಾನ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾದಂತಹ ಉದ್ರೇಕಕಾರಿ ಭಾಷಣಗಳನ್ನು ಪೋಸ್ಟ್ ಮಾಡ್ತಾ ಇದ್ದಂತಹ ಮುನೀರ್ ಇದ್ರಿಸಿ ಅನ್ನುವನನ್ನು ಕೂಡ ಪೊಲೀಸರು ಬಂಧಿಸಿದ್ರು. ಅವನಿಗೆ ಪೊಲೀಸರ ಟ್ರೀಟ್ಮೆಂಟ್ ಹೆಂಗಾಯ್ತು ಅಂತಂದ್ರೆ, ಆತ ಕೈ ಮುಕ್ಕೊಂಡೇ ಇದ್ದಾನೆ, ಒಂದು ಕ್ಷಣವೂ ಕೂಡ ಕೆಳಗಿಳಿಸ್ತಾ ಇರಲ್ಲ. ನನ್ನ ತಪ್ಪಾಯಿತು, ನನ್ನನ್ನು ಬಿಟ್ಟುಬಿಡಿ, ನನ್ನ ತಪ್ಪಾಯಿತು, ನನ್ನನ್ನು ಬಿಟ್ಟುಬಿಡಿ. ಬಂಧನ ಆದವರ ಕಥೆಯೆಲ್ಲ ಕೂಡ ಹೀಗೆ ಆಗಿದೆ. ನಾನು ಕೆಲ ಹಿಂದಿ ಮೀಡಿಯಾಗಳನ್ನು ನೋಡ್ತಾ ಇದ್ದೆ, ಅಲ್ಲಿ ಕೆಲ ಪೊಲೀಸರ ಟ್ರೀಟ್ಮೆಂಟ್ಗೆ ಒಳಗಾದಂತಹ ವ್ಯಕ್ತಿಗಳ ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದಾರೆ. ನನಗಿಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಮಟ್ಟಿಗೆ ಪೊಲೀಸರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಅವರು ನಡ್ಕೊಂಡು ಹೋಗೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ, ಕಾಲು ಕುಂಟುತ್ತಾ ಇದ್ದಾರೆ, ಆ ಮಟ್ಟಿಗೆ ಟ್ರೀಟ್ಮೆಂಟ್ ನಡೆದಿದೆ.
ಇದೇ ಕಾರಣದಿಂದಾಗಿಯೇ ಉತ್ತರ ಪ್ರದೇಶದಲ್ಲಿ ಈಗ ಎಲ್ಲರೂ ಹೇಳ್ತಾ ಇರುವಂತಹದ್ದು, ಎಲ್ಲರೂ ಕಾನೂನನ್ನು ಪಾಲನೆ ಮಾಡಿ, ಬೀದಿಗಿಳಿಬೇಡಿ, ಐ ಲವ್ ಮೊಹಮ್ಮದ್ ನಿಮ್ಮ ಹೃದಯದಲ್ಲಿರಲಿ, ಹೃದಯದಿಂದ ಪ್ರೀತಿಸಿ, ಹೊರಗಡೆ ಅದನ್ನು ತೋರಿಸೋದು ಬೇಕಾಗಿಲ್ಲ ಅಂತ. ಒಂದೇ ವಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ತನ್ನ ಹವಾ ಪ್ರದರ್ಶನ ಮಾಡಿದ್ದಾರೆ. ಈ ಬಾರಿಯ ಶುಕ್ರವಾರದ ನಮಾಜ್ ಮಾಮೂಲಿಗಿಂತ ಶಾಂತವಾಗಿ ನಡೆದಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.